ನಮಸ್ತೆ. ನಾನಿವತ್ತು ನೂರಾರು ಬಗೆಯ ವಿಧದ ಹಣ್ಣಿನ ಗಿಡಗಳಿರುವ ನರ್ಸರಿಯಲ್ಲಿದ್ದೇನೆ. ಹಣ್ಣಿನ ನರ್ಸರಿ ಅಂತ ಬಂದ ಕೂಡಲೇ ನಮಗೆ ಕನ್ಫ್ಯೂಷನ್ ಇರ್ತದೆ, ಯಾವ ಹಣ್ಣಿನ ಗಿಡಗಳನ್ನು ತಗೊಳ್ಳೋದು, ನಮ್ಮ ಜಾಗಕ್ಕೆ ಯಾವುದು ಸೂಕ್ತ ಆಗ್ತದೆ ಅಂತ ಹೇಳುವಂಥದ್ದು. ಇಲ್ಲಿ ನೀವು ಬಂದರೆ ನಮ್ಮ ಎಲ್ಲ ಜಾಗಕ್ಕೆ ಆಗುವಂಥ ಹಲವಾರು ವಿಧದ ಹಣ್ಣಿನ ಗಿಡಗಳಿವೆ. ನಾನಿವತ್ತು ಕಡಬ ತಾಲೂಕಿನ ಮರ್ದಾಳದ ಡೆಪ್ಪಾಜೆ ಫಾರ್ಮ್ಸ್ ಆ್ಯಂಡ್ ನರ್ಸರಿಯಲ್ಲಿದ್ದೇನೆ. ಅತ್ಯುತ್ತಮ ಹಣ್ಣಿನ ಗಿಡಗಳು ಇಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಒಳ್ಳೆಯ ಇಳುವರಿ ಕೂಡ ಬರಬೇಕು, ರುಚಿ ಕೂಡ ಬರಬೇಕು. ಕೇವಲ ಫಲ ಬಂದರೆ ಸಾಕಾಗೋದಿಲ್ಲ, ಒಳ್ಳೆಯ ರುಚಿ ಬರಬೇಕು. ಕೆಲವು ಹಣ್ಣುಗಳನ್ನು ನಮಗೆ ತಿನ್ನಲಿಕ್ಕೆ ಆಗೋದಿಲ್ಲ, ಮಾಡಲಿಕ್ಕೆ ಆಗ್ತದೆ, ಫಲ ಬರ್ತದೆ, ಆದರೆ ನಮಗೆ ಒಂದು ಚಂದವಾಗಿ ಎಲ್ಲರಿಗೂ ಹೊಂದಿಕೆ ಆಗುವಾಗ, ಈಗ ಸಣ್ಣ ಮಕ್ಕಳಿಂದ ಹಿರಿಯ ಪ್ರಾಯದವರಿಗೂ ಒಂದು ರುಚಿಯಾಗಿ ಹೇಳಿದರೆ, ಒಂದು ಉದಾಹರಣೆಗೆ ಮ್ಯಾಂಗೋಸ್ಟೀನ್ ಅದ್ಭುತವಾದ ಹಣ್ಣು. ಈಗ ಕ್ವೀನ್ ಆಫ್ ಫ್ರೂಟ್ ಅಂತೇಳಿ ಹೆಸರು ಮ್ಯಾಂಗೋಸ್ಟೀನಿಗೆ. ಎಲ್ಲ ಪ್ರಾಯದವರಿಗೂ ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥ ಹಣ್ಣು. ಅದೇ ರೀತಿ ಕಮರ್ಷಿಯಲ್ ಆಗಿ ನಾವು ಮಾಡುವಾಗೆ ಹೇಳಿದ್ರೆ, ನಮಗೆ ಅಡಿಕೆ ಅಥವಾ ಯಾವುದೇ ಒಂದು ತೋಟ ಇರ್ತದೆ, ಅದರ ಜೊತೆಯಲ್ಲಿ ಮಿಶ್ರ ಬೆಳೆಯಾಗಿಯೂ ಮಾಡಲಿಕ್ಕಾಗ್ತದೆ, ಉಪಬೆಳೆಯಾಗಿಯೂ ಕೂಡ ಮಾಡಲಿಕ್ಕಾಗ್ತದೆ. ಈಗ ನಾವು ರಂಬುಟಾನನ್ನು ನೋಡಿದರೆ ಅಡಿಕೆ ತೋಟದ ಮಧ್ಯದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ನಾವು ಸೈಡಲ್ಲಿ ಬಿಸಿಲು ಸಾಕಷ್ಟು ಬೇಕಾಗ್ತದೆ. ಅಡಿಕೆ ತೋಟಕ್ಕೆ ರಂಬುಟಾನಿಗೆ ಒಳ್ಳೆ ಬಿಸಿಲು ಬೇಕಾಗ್ತದೆ. ಅದೇ ರೀತಿ ಡ್ರ್ಯಾಗನ್ ಫ್ರೂಟಿಗೆ ಕೂಡ ಬಿಸಿಲು ಬೇಕಾಗ್ತದೆ. ಅದೇ ನಮಗೆ ಚೆನ್ನಾಗಿ ತುಂಬ ಅಡಿಕೆ ತೋಟ ಈಗಾಗಲೇ ಇದೆ. ಅದರ ಜೊತೆಗೆ ಮಿಶ್ರ ಬೆಳೆ ಯಾವುದು ಮಾಡೋದು ಅಂತ ಹೇಳಿದರೆ, ನಮಗೆ ಮೊದಲು ಬರುವಂಥದ್ದು ಕಾಳು ಮೆಣಸು. ಅದು ಬಿಟ್ಟರೆ ಯಾವುದು ಮಾಡೋದು ಅಂತ ಹೇಳಿದರೆ, ನಮಗೆ ಮೊದಲು ಬರುವಂಥದ್ದೇ ಈಗ ಮ್ಯಾಂಗೋಸ್ಟೀನ್ ಹಣ್ಣು. ಈಗ ಮ್ಯಾಂಗೋಸ್ಟೀನ್ ಹಣ್ಣು ಅಂತ ಹೇಳಿದರೆ, ಮ್ಯಾಂಗೋಸ್ಟೀನ್ ಗಿಡವನ್ನು ನಾವು ಮಿಶ್ರ ಬೆಳೆಯಾಗಿ ಅಡಿಕೆ ತೋಟದ ಮಧ್ಯದಲ್ಲಿ ಕೂಡ ನೆರಳಲ್ಲಿ ಕೂಡ ಚೆನ್ನಾಗಿ ಬೆಳೆಸ್ಬೋದು. ಈಗ ನಾವೆಂತ ಹೇಳೋದು ಅಂದರೆ, 18 ವರ್ಷ ಮಂಗಲ ಅಡಿಕೆ ಒಂದು 25 ವರ್ಷ ಮಾತ್ರ ಬಾಳಿಕೆ ಬರುವಂಥದ್ದು. ಹೌದು, 18 ವರ್ಷದ ಅಡಿಕೆ ಮಧ್ಯದಲ್ಲಿ ನಾವು ಉಪಬೆಳೆ ಮಾಡುವುದು ಯಾವುದಂದ್ರೆ, ಈಗ ಕೊಕ್ಕೋ ಮಾಡ್ತಾರೆ, ಇದು ಜಾಯಿಕಾಯಿ ಹಾಕ್ತಾರೆ. ಅದರ ಬದಲಿಗೆ ಇದನ್ನು ಹಾಕಿದರೆ, ನಾವು ನಮ್ಮ ತೋಟದಲ್ಲಿ ಒಂದು ಗಿಡದಲ್ಲಿ ನಮಗೆ ಈಗ 14ನೇ ವರ್ಷ ಪ್ರಾಯ, ನಾಟಿ ಮಾಡಿ 14 ವರ್ಷ ಅಂದರೆ 4.5 ವರ್ಷ 5 ವರ್ಷದ ಗಿಡ. ನಾವು ಈಗ ನೋಡಿ, ಇದನ್ನು ನನಗೆ 5 ವರ್ಷದ ಗಿಡ ನನ್ನ ಇಲ್ಲಿವರೆಗೆ ಉಂಟು. ಈ ಗಿಡವನ್ನು ನಾಟಿ ಮಾಡಿದರೆ ನಿಮಗೆ 4 ವರ್ಷದಲ್ಲಿ ಹೀಲ್ಡ್ ಸ್ಟಾರ್ಟ್ ಆಗ್ತದೆ. ಒಂದು ಗಿಡದಲ್ಲಿ ಫಸ್ಟಿಗೆ ಒಂದು 5 kg ಬರ್ಬೋದು, ಮತ್ತು ಅದು ನಿಮಗೆ ನಾನು 14ನೇ ವರ್ಷದ ಗಿಡದಲ್ಲಿ 1.5 ಕ್ವಿಂಟಲ್ವರೆಗೆ ನಮ್ಮಲ್ಲಿ ಹೀಲ್ಡ್ ಉಂಟು, ಬಂದಿದೆ. ಈ ವರ್ಷ ಅಂದರೆ ಎಲ್ಲ ಗಿಡಗಳಿಗೆ ಈ ವರ್ಷದಲ್ಲಿ ವಾತಾವರಣ ಒಳ್ಳೆ ಇತ್ತು, ಕ್ಲೈಮೇಟ್ ಇತ್ತು, ಅದಕ್ಕೆ ಚೆಂದ ಇದೆ, ತೊಂದರೆ ಇಲ್ಲ. ಮತ್ತು ಉಪಬೆಳೆಯಾಗಿ ಮಾಡೋದು ಬೆಸ್ಟ್ ಕ್ರಾಪ್ ಅಂತ ಹೇಳಿದರೆ ಮ್ಯಾಂಗೋಸ್ಟೀನ್. ಅಂದರೆ ಮಂಗನ ಬಾಧೆ ಇಲ್ಲ, ಸ್ವಲ್ಪ ಕಡಿಮೆ. ಅಂದರೆ ಮಂಗಗಳಿಗೆ ಇದು ಕಹಿ, ಇದರ ಬಹಳ ಕಹಿ, ಅದಕ್ಕೆ ತಿನ್ನುವುದಿಲ್ಲ ಅದು. ಮತ್ತು ಅದರಲ್ಲಿ ನಮಗೆ ಒಂದು ರಂಬುಟಾನೆಲ್ಲ ಕೆಲವರು ಹೇಳ್ತಾರೆ, ನನಗೆ ಹೇಳುವಾಗ ಮಂಗ ಅಕ್ಕಿಯನ್ನು ಮಾಡಿ ಎಂತ ಮಾಡೋದು, ಮಂಗನನ್ನು ಎಂತ ಮಾಡೋದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದನ್ನು ನಾನು ಎಲ್ಲರ ಹತ್ರ ನೀವು ಜಾಸ್ತಿ ಹೇಳೋದಂತ ಮ್ಯಾಂಗೋಸ್ಟೀನ್ ಹಾಕಿ ಅಂತ ಹೇಳಿ. ತೋಟದಲ್ಲಿ ಒಳ್ಳೆ ಉಪಬೆಲೆಯಲ್ಲಿ ಒಳ್ಳೆ ಇದು ಅಂದರೆ ಮ್ಯಾಂಗೋಸ್ಟೀನ್. ನಾವು ಇದು ಅತಿ ಕಡಿಮೆ ಬೆಲೆಗೆ ನಾವು ಈಗ ಸೇಲ್ ಮಾಡ್ತಾ ಇದ್ದೇವೆ. ಇದು 4-5 ವರ್ಷದ ಗಿಡಗಳನ್ನು ನಾವು ಈಗ 550 ರೂಪಾಯಿ ಕೊಡ್ತಾ ಇದ್ದೇವೆ. 5 ವರ್ಷದ ಗಿಡಗಳು 550 ರೂಪಾಯಿ ಸೇಲ್ ಮಾಡಿ. ಅಂದರೆ ನಾವು ನಾಟಿ ಮಾಡಿ ಕೇವಲ 4 ವರ್ಷದಲ್ಲಿ ನಮಗೆ ಬೆಳೆ ತೆಗಿಬೋದು. ಯಾಕಂತ ಹೇಳಿದರೆ, ಈಗ ಬೇರೆ ಬೆಳೆಗಳಿಗೆ ಹೋಲಿಸಿದರೆ ಸ್ವಲ್ಪ ಲೇಟಾಗಿ ಬರುವಂಥದ್ದು. ಈಗ ರಂಬುಟಾನ್ ಆಗಿರ್ಬೋದು, ಡ್ರ್ಯಾಗನ್ ಫ್ರೂಟಿಗೆ ಹೋಲಿಸಿದರೆ ಇದು ಸ್ವಲ್ಪ ಲೇಟ್. ಆದರೆ ನೀವು ಹೆಚ್ಚು ಪ್ರಾಯದ ಗಿಡಗಳನ್ನು ತಗೊಂಡೋಗಿ ನಾಟಿ ಮಾಡಿದರೆ 4 ವರ್ಷದಲ್ಲಿ ನೀವು ಇಲ್ಲಿ ಸ್ಟಾರ್ಟ್ ಆಗ್ತದೆ. ಯಾಕೆ ಅಂತ ಹೇಳಿದರೆ, ಇದು ಕಸಿ ಗಿಡಗಳಾಗುವುದಿಲ್ಲ, ಇದೆಲ್ಲವೂ ಬಿತ್ತಿನಿಂದ ಮಾಡಿ ಬೀಜದಿಂದ ಬರುವಂಥ ಗಿಡಗಳು. ಆದ ಕಾರಣ ಕಸಿ ಗಿಡ ಉಂಟು, ಈಗ ಕಸಿ ಗಿಡ ಇಲ್ಲ ಅಂತಲ್ಲ, ಅದರ ಕ್ರಾಪ್ ಜಾಸ್ತಿ ಬರುವುದಿಲ್ಲ. ಹೌದು, ನಿಮಗೆ ಕಸಿ ಗಿಡದಲ್ಲಿ ಸೈಡ್ ತುದಿ ಬ್ರಾಂಚ್ ಅನ್ನು ಯಾರು ಕಸಿ ಮಾಡುವುದಿಲ್ಲ, ಸೈಡ್ ಬ್ರಾಂಚ್ ಅನ್ನು ಕಸಿ ಮಾಡಿರ್ತಾರೆ. ನಮಗೆ ಗೊತ್ತಿರೋದಿಲ್ಲ ಅದು ಯಾವ ರೀತಿಯಲ್ಲಿ ಕಸಿ ಮಾಡಿರ್ತಾರೆ ಅಂತ. ಅದಕ್ಕಿಂತ ನನಗೆ ಬೆಟರ್ ಅನಿಸಿದ್ದು ನಮ್ಮ ಬೀಜದ ಗಿಡ. ಇಳುವರಿ ಜಾಸ್ತಿ ಬರ್ತದೆ. ಮತ್ತೆ ಬಿಸಿಲಿಗೆ ಹಾಕಬಾರ್ದು ಅಂತ ಏನಿಲ್ಲ, ಹಾಕ್ಬೋದು. 2 ವರ್ಷ ಅದಕ್ಕೆ ಶೇಡ್ ನೆಟ್ ಕೊಟ್ಟರೆ ಸಾಕು. 2 ವರ್ಷ ಶೇಡ್ ನೆಟ್ ಕೊಟ್ಟರೆ ಬಿಸಿಲಿಗೆ ಹಾಕ್ಬೋದು. ಬಿಸಿಲಲ್ಲಿ ಬರುವಂಥದ್ದು ಕಾಯಿ ಜಾಸ್ತಿ ಹಿಡಿಯುತ್ತದೆ, ಸೈಜ್ ಕಡಿಮೆ ಆಗ್ತದೆ. ಸ್ವಲ್ಪ ನೆರಳು, ಸಿಮಿ ನೆರಳಿದ್ರೆ ಸೈಜ್ ದೊಡ್ಡದು ಬರ್ತದೆ. ನಿಮಗೆ ಬಿಸಿಲು ಎಷ್ಟು ಬಿಸಿಲು ಬೀಳ್ತದೆ ನೋಡಿ, ಎಲ್ಲ ಹಣ್ಣುಗಳಾಗಿ ಜಾಸ್ತಿ ಬಿಸಿಲಾದಾಗ ನಿಮಗೆ ಸೈಜ್ ಕಮ್ಮಿ ಆಗ್ತದೆ. ಸ್ವಲ್ಪ ನೆರಳು ತಾಗಿದೆ ಸ್ವಲ್ಪ ಸೈಜ್ ದಪ್ಪ ಬರ್ತದೆ. ಅದು ರಂಬುಟಾನಲ್ಲಿ ಆಗಲಿ, ಇದರಲ್ಲಿ ಮ್ಯಾಂಗೋಸ್ಟೀನ್ ಆಗಲಿ, ಯಾವುದರಲ್ಲಿ ಸಹ ಹಾಗೆ. ಈಗ ನಾವು ಡ್ರ್ಯಾಗನ್ ಫ್ರೂಟ್ ಆಗಿದೆ, ಡ್ರ್ಯಾಗನ್ ಫ್ರೂಟ್ ಬರೋದು ಈಗ ನೋಡಿ ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಬರ್ತದೆ. ಬಂದಾಗ ನಿಮಗೆ ಒಂದು 550 ಗ್ರಾಮ್ ಎಲ್ಲ ಬರ್ತದೆ. ಮಳೆಗಾಲದಲ್ಲಿ ಬರುವುದು 800-900 ಗ್ರಾಮ್ವರೆಗೆ ಹೋಗ್ತದೆ. ಹಾಗೆ ಆ ರೀತಿಯಲ್ಲಿ ಇರ್ತದೆ. ನಾವು ತೋಟಗಳನ್ನು ಮಾಡಿಕೊಡ್ತೇವೆ ಬೇಕಿದ್ದವರಿಗೆ. ದೂರ ಈಗ ಯಾರಿಗಾದ್ರೂ ಕೃಷಿಕರಿಗೆ ಬೇರೆ ಜಾಗದಲ್ಲಿ ಇರ್ತದೆ, ಅವರಿಗೆ ಒಂದಿಷ್ಟು ಫಾರ್ಮ್ ಲ್ಯಾಂಡ್ ಇರ್ತದೆ, ಏನಾದ್ರೂ ಇದ್ರೆ ಅವರ ವ್ಯವಸ್ಥೆಯನ್ನು ಪೂರ ನೀವು ಮಾಡಿಕೊಡ್ತೀರಿ. ಹಾಗಿದ್ರೆ ಅವರಿಗೆ ಬೇಕಾಗುವಂತ ಹಣ್ಣಿನ ಗಿಡಗಳನ್ನು ನೆಟ್ಟು ಎಲ್ಲ ಮೇಂಟೆನೆನ್ಸ್ ಮಾಡಿಕೊಡ್ತೇವೆ. ದೊಡ್ಡ ಹಣ್ಣಿನ ಗಿಡಗಳು ಬೇಕಿದ್ರು ಸಹ ನಾವು ಮೊದಲೇ ತಿಳಿಸಿದ್ರೆ ನಾವು ತಂದು ಕೊಡ್ತೇವೆ ಅವರಿಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಮಾಡ್ತಿದ್ದೇವೆ. ತುಂಬ ತೋಟಗಳನ್ನು ಮಾಡಿದ್ದೇವೆ, ನೀವೇ ತುಂಬ ವಿಡಿಯೋಗಳನ್ನು ನೀವು ಮಾಡಿದ್ದೀವಿ. ಅದಕ್ಕೋಸ್ಕರ ಹೇಳಿದ್ರೆ ನನಗೆ ಮ್ಯಾಂಗೋಸ್ಟೀನ್ ಹಣ್ಣಂತೂ ತುಂಬ ಇಷ್ಟ. ಮ್ಯಾಂಗೋಸ್ಟೀನ್ ಸುಮ್ಮನೆ ಅಲ್ಲ, ಅದಕ್ಕೆ ಕ್ವೀನ್ ಆಫ್ ಫ್ರೂಟ್ ಅಂತ ಹೇಳುವ
ಹೆಸರು ಕೊಟ್ಟಿರುವಂಥದ್ದು. ಈಗಾಗಲೇ ಮಾರುಕಟ್ಟೆಯಲ್ಲಿ ಚಿರಪರಿಚಿತ, ಎಲ್ಲರಿಗೂ ಗೊತ್ತಿದೆ. ಒಳ್ಳೆಯ ಮಾರುಕಟ್ಟೆ ಇದೆ, ಒಳ್ಳೆಯ ರುಚಿ ಕೂಡ ಇದೆ. ಹಾಗಾಗಿ ನಾವು ಅಡಿಕೆ ತೋಟದಲ್ಲಿ ಅಥವಾ ಯಾವುದೇ ಕೃಷಿ ಇರುವಂಥವರು ಮಿಶ್ರ ಬೆಳೆಯಾಗಿ ಮ್ಯಾಂಗೋಸ್ಟಿನ್ ಕೂಡ ಒಂದು ಮುನ್ನೆಲೆಗೆ ಬರಬೇಕು, ಎಲ್ಲರೂ ಒಂದು ಟ್ರೈ ಮಾಡಬೇಕು ಅಂಥೇಳಿ ನನ್ನ ಅಭಿಪ್ರಾಯ. ಈಗ ನಮ್ಮ ಊರಿನ ಕೃಷಿಕರಿಗೆ ನಮ್ಮ ಮನೆಯ ಸುತ್ತಮುತ್ತ ಕೆಲವು ಮಾಡಲೇಬೇಕಾದಂಥ ಹಣ್ಣಿನ ಗಿಡ ಅಂತ ಹೇಳಿದರೆ, ಈಗ ಎಲ್ಲ ಮನೆಯಲ್ಲಿ ಕೆಲವು ಹಣ್ಣಿನ ಗಿಡಗಳಿರ್ತದೆ. ಈಗ ಹಲಸು ಅಂತ ಹೇಳಿದರೆ ಬರೀ 2 ವೆರೈಟಿ ಅಲ್ಲ, ಈಗ ನಮಗೆ ತುಳುವ ಬರಿಕ ಮಾತ್ರ ಅಲ್ಲ, ಈಗ ಪೇರಳೆ ಅಂತ ಹೇಳಿದರೆ ಬರೀ 1-2 ವೆರೈಟಿ ಅಲ್ಲ, ಹಲವಾರು ವಿಧಗಳಿವೆ. ನಮಗೆ ತುಂಬ ರುಚಿಯಾದ ಹಲವಾರು ವಿಧದ ಹಣ್ಣಿನ ಗಿಡಗಳಿವೆ. ಇದು ಯಾವುದು ಮಾಡ್ಬೋದು? ಈಗ ನೋಡಿ, ಹಲಸಿನಲ್ಲಿ ನಮಗೆ ಬೇಗ ಬರುವಂಥ, ಈಗ ಜನವರಿಯಲ್ಲೆಲ್ಲ ಹಣ್ಣು ಮೊದಲೆಲ್ಲ ನಮಗೆ ಬರುವಂಥದ್ದು ಅಂದರೆ ಮೇ ತಿಂಗಳಲ್ಲಿ, ಏಪ್ರಿಲ್ ಫಸ್ಟಿಗೆ ಮತ್ತು ಮೇ ತಿಂಗಳಲ್ಲಿ ಮಳೆಗಾಲ ಬರುವ. ಈಗ ಎಂತಾಗಿದೆ ಅಂದರೆ ಜನವರಿಯಲ್ಲಿ ನಮ್ಮ ಹಾಲ್ ಸೀಸನ್ ಆಗಿದೆ, ಯಾವಾಗ ಸಹ ಹಣ್ಣು ಸಿಗುವಂತಾಗಿದೆ ಹಲಸಿನ ಹಣ್ಣುಗಳೆಲ್ಲ. ಮತ್ತೆ ನಮಗೆ ಅಬಿಯು ಅಂತ, ಅಬಿ ಜನವರಿಯಲ್ಲಿ ಸಿಗ್ತದೆ ಹಣ್ಣು ನಮಗೆ. ಮತ್ತು ಮಿಲ್ಕಿ ಫ್ರೂಟ್ ಅಂತ ಒಂದು ಬರ್ತದೆ, ಅದು ನಮ್ಮಲ್ಲಿ ಚೆನ್ನಾಗಿ ಬರ್ತದೆ, ನಮ್ಮ ವೆದರಿಗೆ ಚೆಂದಾಗಿ ಬರ್ತದೆ. ಮತ್ತು ನಮಗೆ ಅದು ಸಹ ಜನವರಿ ಫೆಬ್ರವರಿಗೆ. ಮತ್ತು ರೊಳಿನಿ ಅಂತೇಳಿ ಒಂದು ಹಣ್ಣು ಬರ್ತದೆ, ಅಂದರೆ ಅನ್ನೋನ್ ವೆರೈಟಿ, ಅದು ಸೀತಾಫಲದಲ್ಲಿ ಲಕ್ಷ್ಮಣ ರಾಮಫಲ ಅಂತ ಇದರಲ್ಲಿ ಬರುವಂಥದ್ದು ತುಂಬ ವೆರೈಟಿಗಳಿವೆ. ಲಾಂಗ್ ಹಣ್ಣು ಸಹ ಬರ್ತದೆ ನಮ್ಮಲ್ಲಿ. ಕೆಲವು ಲಾಂಗ್ ಹಣ್ಣು ಬರೋದಿಲ್ಲ, ಕೆಲವು ಬರ್ತವೆ ನಮ್ಮಲ್ಲಿ. ನಮಗೆ ಬರುವಂಥದ್ದನ್ನು ನಾವು ಹೇಳ್ಬೋದು. 4 ಸೀಸನ್ ಲಾಂಗ್ ಹಣ್ಣು ಅಂತ ಬರುತ್ತದೆ, ಎಡ್ವಾ ಅಂತ ಒಂದು ಬರುತ್ತದೆ. ಮತ್ತು ವಿಯೆಟ್ನಾಮ್ ಇದು ಈಗ ಹೊಸತಾಗಿ ಬರ್ತಾ ಉಂಟು. ವಿಯೆಟ್ನಾಮಿನ ಕೆಲ ಗಿಡಗಳೆಲ್ಲ ನಮ್ಮಲ್ಲಿ ಆಗುವಂಥ, ಥಾಯ್ಲ್ಯಾಂಡ್, ವಿಯೆಟ್ನಾಮ್ ಇದು, ಆಸ್ಟ್ರೇಲಿಯನ್ ಫ್ರೂಟ್ ಎಲ್ಲ ನಮಗೆ ಅಂದರೆ ಚಳಿಗಾಲದಲ್ಲಿ ಬರುವಂಥದ್ದು ನಮ್ಮಲ್ಲಿ ಕಡಿಮೆ ಬರುವಂಥದ್ದು. ಈಗ ಲಿಚ್ಚಿ ಆಗಲಿ, ಮತ್ತು ಬೇರೆ ಬೇರೆ ಅವಕಾಡೋದಲ್ಲಿ ನಮಗೆ ಟ್ರಾಪಿಕಲ್ ಅಂತಲೇ ಬರ್ತದೆ, ಬೇರೆ ನಮ್ಮಲ್ಲಿಗೆ ಅಂತಲೇ ಬೇರೆ ಬರ್ತದೆ. ಅಂಥದ್ದೆಲ್ಲ ನಮ್ಮಲ್ಲಿ ಚೆಂದ ಬರ್ತದೆ. ಈಗ ನಾವು ಅಬಿಯನ್ನು ಕೂಡ ಹಾಕ್ಬೋದಲ್ವಾ? ಚಿಕ್ಕಲ್ಲಿ ಬ್ಲ್ಯಾಕ್ ಸಪೋಟ, ಅಬಿಯು, ಮ್ಯಾಮಿ ಸಪೋಟ ಅಂತ. ಈಗ ಅದು ಕಾಸ್ಟ್ಲಿ, ಆದರೆ ಒಂದೊಂದು ಗಿಡ ಹಾಕ್ಬೋದು. ಮಟವ ಅಂತ ಹೇಳಿದ್ರೆ ಕೆಲವರಿಗೆ ಗೊತ್ತಿರೋದಿಲ್ಲ ಯಾವುದು ಹಣ್ಣು ಯಾವುದನ್ನು ಹಾಕ್ಬೇಕಂತ. ಈಗ ನೇರಳೆಯಲ್ಲಿ ತಾಯ್ ಕಿಂಗ್ ಜಾಮೂನ್ ಅಂತ ಬಂದಿದೆ, ವೈಟ್ ನೇರಳೆ ಬಂದಿದೆ, ಬಿಳಿ ನೇರಳೆ ಬಂದಿದೆ. ಮತ್ತು ಈಗ ಒಂದು ಇದಾಗ್ತಾ ಉಂಟು, ಬ್ಲೂಬೆರಿ ಅಂತೇಳಿ. ನಾವು ಸಹ ಅದನ್ನು ಮಾಡ್ತಿದ್ದೆ. ನೋಡಿ, ನಾವು ಟ್ರಯಲ್ ಮಾಡೋದು ಯಾವುದನ್ನು ಒಬ್ಬರಿಗೆ ಸೇಲ್ ಮಾಡಲಿಕ್ಕಿಲ್ಲ. ನಮ್ಮ ಕರಾವಳಿ ಪ್ರದೇಶಕ್ಕೆ ಹೊಂದಿಕೆ ಆಗಬೇಕು, ಚೆನ್ನಾಗಿ ಹಣ್ಣು ಬರಬೇಕು, ಯಾವುದೇ ರೋಗದ ಬಾಧೆ ಕಡಿಮೆ ಇರಬೇಕು. ಹಾಗೆಂದು ಹೇಳಿಕೊಂಡು ನಮ್ಮಲ್ಲಿ ಒಳ್ಳೆಯ ಇಳುವರಿ ಕೂಡ ಬರಬೇಕು, ರುಚಿ ಕೂಡ ಬರಬೇಕು. ಕೇವಲ ಫಲ ಬಂದರೆ ಸಾಕಾಗೋದಿಲ್ಲ, ಒಳ್ಳೆಯ ರುಚಿ ಬರಬೇಕು. ಹಣ್ಣಿನ ಕೃಷಿಗಳ ಬಗ್ಗೆ ಕೃಷಿಕರಿಗೆ ತುಂಬ ಉತ್ತಮವಾದ ಮಾಹಿತಿಗಳನ್ನು ಕೊಟ್ಟಿದ್ದೀರಿ ಸರ್, ಧನ್ಯವಾದಗಳು. Which is called fully automatic system. Wall